ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೇನೆ ರೀ. ನಾವು ಬೆಳಗ್ಗೆನೇ ಟ್ರಿಪ್ ಹೊಂಟೇವಿ ನೋಡ್ರಿ. ಇನ್ನೂ ಫುಲ್ ಕತ್ಲನ ಇತ್ತು. ಬೆಳಗ್ಗೆ 5 ಗಂಟೆ ಆಗೈತಿ ಇವಾಗ ಟೈಮ್. ಫ್ಯಾಮ್ಲಿಯವರೆಲ್ಲ ಸೇರಿ ಟ್ರಿಪ್ ಹೊಂಟೇವಿ. ಇವಾಗ ಒಂದು ಸ್ವಲ್ಪ ಬೆಳಕಾತು. ನಾವು ತಡಸಕ್ಕೆ ಬಂದೀವ್ರಿ. ಇವಾಗ ಗಾಯತ್ರಿ ತಪೋವನ ಇದೆ. ದೇವಸ್ಥಾನ ತುಂಬ ಚೆನ್ನಾಗೈತಿ. ದರ್ಶನ ಮಾಡ್ಕೊಂಡು ಹೋದ್ರಾತಂಥೇಳಿ ಬಂದ್ವಿ ಎಲ್ಲರೂ. ಎಲ್ಲಿಗೆ ಹೊಂಟೇವಿ ಏನು ಮುಂದೆ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋ ನೋಡ್ರಿ. ಯಾವ ಕಡೆ ನಾವು ಟ್ರಿಪ್ ಹೊಂಟೇವಿ ಅಂತೇಳಿ ಗೊತ್ತಾಗುತ್ತೆ. ಬರ್ರಿ ದೇವಸ್ಥಾನ ಹೆಂಗೈತೆ ಅಂತ ನೋಡ್ಕೊಂಡು ಬರ್ರೀರಿ ಅಂತ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗೈತ್ರಿ. ನೀವು ಈ ಕಡೆ ಬಂದ್ರೆ ಈ ದೇವಸ್ಥಾನ ನೋಡ್ಕೊಂಡು ಹೋಗ್ರಿ. ಯಾಕಂದ್ರೆ ಭಾಳ ಚಂದ ಐತಿ ದೇವಸ್ಥಾನ. ದೊಡ್ಡದೈತಿ ಅಷ್ಟೇ. ಭಾಳ ಚೆನ್ನಾಗಿ ಪೂಜೆ ನಡೆದಿತ್ತು ರೀ. ನಮಗಿನ್ನೂ ಗರ್ಭಗುಡಿ ತೆಗ್ದಿರ್ಲಿಲ್ಲ. ಹೊರಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೊರಟಿವ್ರಿ. ಯಾಕಂದ್ರೆ ಮುಂದೆ ಹೋಗೋದಿತ್ತಲ್ಲ, ನಮ್ದು ವೆಯ್ಟ್ ಮಾಡೋದು ಬೇಡ ಅಂತೇಳಿ ಹೊರಗೆ ನಮಸ್ಕಾರ ಮಾಡ್ಕೊಂಡು ಹೋದ್ವಿ. ಪೂಜೆ ನಡೆದಿತ್ತು. ಸರಿ, ಎಷ್ಟೊತ್ತಿಗೆ ಓಪನ್ ಆಗುತ್ತೆ? ದೇವಸ್ಥಾನ ತುಂಬ ಚೆನ್ನಾಗಿತ್ತು ರೀ. ಭಾಳ ಶಾಂತತೆ ವಾತಾವರಣ ಇತ್ತು. ಅಲ್ಲಿಂದ ಹೋಗುವಂಗೆ ಆಗಲಿಲ್ಲ ರೀ, ಅಷ್ಟು ಶಾಂತತೆ ಇತ್ತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬೆಳಗ್ಗೆ ಪೂಜೆ ಮಾಡತ್ತಿದ್ರು. ಫ್ರೆಶ್ ವಾತಾವರಣ ಇತ್ತು. ಬಿಟ್ಟು ಹೋಗೋಕೆ ಮನಸ್ಸಾಗಲಿಲ್ಲ ನೋಡ್ರಿ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ಇವಾಗ ಬೆಳಗ್ಗೆ ಟೈಮ್ 9 ಗಂಟೆ ಆಗೈತೆ ರೀ. ಟಿಫಿನ್ ಕಟ್ಕೊಂಡು ಬಂದಿದ್ವಿ. ಉಪ್ಪಿಟ್ಟು, ಆಮೇಲೆ ಚೂಡಾ ಚುಮರಿ, ಸ್ವೀಟ್ಸ್ ಕಟ್ಕೊಂಡು ಬಂದಿದ್ವಿ. ಎಲ್ಲರೂ ಸೇರಿ ಟಿಫಿನ್ ಮಾಡತ್ತೇವ್ರಿ. ಅಲ್ಲೇ ಒಂದು ಸೈಡ್ ಹಾಕಿದ್ವಿ. ಒಂದು ಚೆನ್ನಾಗಿರೋ ಪ್ಲೇಸ್ ಇತ್ತು. ಅಲ್ಲೇ ಕೂತ್ಕೊಂಡು ಎಲ್ಲರೂ ಟಿಫಿನ್ ಮಾಡಿದ್ವಿ. ಟಿಫಿನ್ ಮುಗಿಸ್ಕೊಂಡು ಬಂದಿವ್ರಿ ನಾವು. ಈ ದೇವಸ್ಥಾನ ನೋಡ್ತಲೇ ಎಲ್ಲರಿಗೂ ಗೊತ್ತಾಗುತ್ತಿರ್ಬೋದು. ಸಿರ್ಸಿಗೆ ಬಂದ್ವಿ ನಾವು. ಸಿರ್ಸಿ ಮಾರಿಕಾಂಬ ದೇವಿ ದರ್ಶನ ಮಾಡ್ಕೊಂಡು ಹೋದ್ರಾತಂತೇಳಿ ಸಿರ್ಸಿಗೆ ಬಂದ್ವಿ. ಬರೀ ದೇವಿ ದರ್ಶನ ಮಾಡ್ಕೊಂಡು ಬರೋಣ. ಅದರ ಗರ್ಭಗುಡಿ ಒಳಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರಿಲ್ಲೋ ಗೊತ್ತಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡ್ಕೊಂಡಿನಿ ನಾನು.
ಯಾ ಕಡೆ ನಾವಿವಾಗ ಜೋಗ್ ಫಾಲ್ಸಿಗೆ ಬಂದೀವಿ ರೀ. ಜೋಗ್ ಫಾಲ್ಸ್ ನೋಡ್ಕೊಂಡು ಹೋದ್ರಾತಂತ. ಅಷ್ಟೊಂದೇನು ನೀರು ಜಾಸ್ತಿ ಇರಲಿಲ್ಲ, ಒಂದು ತಕ್ಕ ಮಟ್ಟಿಗೆ ಇತ್ತು ರೀ. ಬರ್ರಿ ಯಾವ ಥರ ಐತಂತ ನೋಡಿ ಬರ್ರಂತ. ಅಲ್ಲಿ ಮುಂದೆ ಹೋಗ್ಬೇಕ್ರಿ ಇನ್ನ. ಕೆಳಗೆ ಹೋದ್ರೆ ಕಾಣುತ್ತೆ. ನೀರ ಅನ್ನಿಸತ್ತಿಲ್ರಿ ಇಲ್ಲಿ ಬಂದ್ರೆ. ತೊಳಗ ಮೂರ ಕಡೆ ಏನೋ ಬೀಳುದಿಲ್ಲ. ಹಾಂ ರೀ, ಅತ್ತ ಮತ್ತೈತನ ಮುಂದೆ ಇದನ್ನೇನು ಮಾಡ್ಯಾರ ಮತ್ತ ಕೆಳಗೋಗಿ ನೋಡಾಕ ನಿಂತು ರಾಜ ರಾಣಿ ರಾಜ ರಾಣಿ. ಮಳಿ ಜಾಸ್ತಿ ಆದಾಗಷ್ಟ ಅಲ್ಲ ಮಳೆಗಾಲನ ಜಾಸ್ತಿ ಇರ್ತೈತಿ, ನೀರು ಬೇಕಾದಂಗೆ ಇರ್ಬೇಕು. ಈಗ ಮಳಿ ಇಲ್ಲ, ಮಳೆ ಬಂತಂದ್ರೆ ಅದು ನೀರು. ನಾವು ಜೋಗ್ ಫಾಲ್ಸ್ ನೋಡ್ಕೊಂಡು ಸಿಗಂದೂರಿಗೆ ಹೊಂಟೀವ್ರಿ. ಇದು ಸಿಗಂದೂರು ಬ್ರಿಡ್ಜ್ 2 ಕಿಲೋಮೀಟ್ರ್ ಫುಲ್ ಬ್ರಿಡ್ಜ್ ಐತೆ ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣತ್ತಿತ್ತು ಬ್ರಿಡ್ಜ್. ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗ್ತೈತಿ ವಿಡಿಯೋದನ್ಕಿಂತನೂ ಭಾಳ ಚೆನ್ನಾಗೈತಿ. ಇದು ಫಸ್ಟ್ ಟೈಮ್ ರೀ ಬ್ರಿಡ್ಜ್ ಆಗಿಂದ ಬಂದಿದ್ದು ನಾವು. ಅದಕ್ಕಿಂತ ಮುಂಚೆ ಭಾಳ ಸತಿ ಬಂದು ಹೋಗೇವಿ. ಅದ್ರ ಬ್ರಿಡ್ಜ್ ಆಗಿಂದ ನೋಡಕ್ಕಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣತ್ತೈತೆ ರೀ. ಆ ಕಡೆ ಈ ಕಡೆ ನದಿ ಮಧ್ಯದೊಳಗೆ ಬ್ರಿಡ್ಜ್. ನೈಟ್ ಅಂತೂ ಭಾಳ ಚೆನ್ನಾಗಿ ಕಾಣ್ತಿರ್ತೈತಿ ವ್ಯೂ. ಲೈಟಿಂಗ್ಸ್ ಇರ್ತಾವೆ, 2 ಸೈಡ್ ಲೈಟಿಂಗ್ಸ್ ಅದಾವೆ ರೀ. ಭಾಳ ಚಂದ ಕಾಣತ್ತಿತ್ತು. ಭಾಳ ಇರ್ತೈತೆ. ಬಟ್ ರಾತ್ರಿ ಇದು ಕಾಣಲ್ಲ ನಿನಗೆ, ನೀರು ಕಾಣಲ್ಲ. ಕಾಣಿಸ್ತಲ್ಲ ಹೋಗುವಾಗ ಹೋಗುವಾಗ
ಸಿಗಂದೂರಿಗೆ ಬಂದಿವ್ರಿ. ಸಿಗಂದೂರು ಚೌಡೇಶ್ವರಿ ದೇವಿ ದರ್ಶನ ಮಾಡ್ಕೊಂಡು ಹೋದ್ರಾತ ಅಂಥೇಳಿ. ರಶ್ ಇತ್ತು ಸ್ವಲ್ಪ, ಅಷ್ಟೇನು ರಶ್ ಇರಲಿಲ್ಲ. ಆ ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಬರ್ರಿ ಯಾವ ಥರ ಇರುತ್ತಂತ. ಒಳಗೆ ಗರ್ಭಗುಡಿಯಾಗಂತೂ ವೀಡಿಯೋ ಮಾಡೋಕ್ಕೆ ಬಿಡಂಗಿಲ್ಲ ರೀ. ನಾವು ದೇವಿ ದರ್ಶನ ಮಾಡಿಕೊಂಡು ವಾಪಸ್ ಬ್ರಿಡ್ಜ್ ಮೇಲೆನ ಬಂದಿವ್ರಿ. ಎಲ್ಲರಿಗೂ ಹಸುವಾಗಿತ್ತು. ಸ್ನ್ಯಾಕ್ಸ್ ತಂದಿದ್ವಿ, ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ಸ್ವಲ್ಪ ಬಜ್ಜಿ ಅದು ಕಟ್ಟಿಸ್ಕೊಂಡು ಬಂದಿದ್ವಿ. ಅಲ್ಲೇ ಟಿಫಿನ್ ಮಾಡಿದ್ದೀವಿ ರೀ. ನೋಡಿರಿ ಈವ್ನಿಂಗ್ ವ್ಯೂ ಯಾವ ಥರ ಕಾಣತ್ತೈತೆ ಅಂತ ತೋರ್ಸಾತೀನಿ. ಮುಂದಿನ ಟ್ರಿಪ್ ಎಲ್ಲಿಗಂತ ಮುಂದಿನ ವಿಡಿಯೋದೊಳಗೆ ಬರುತ್ತೆ ರೀ. ಬಳೆ ಪದ್ಮಾವತಿಗೆ ಹೊಂಟೇವ್ರಿ. ಎಲ್ಲರಿಗೂ ಬಾಯ್ ರೀ.